ಸಂಜೆ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲ ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಶಿವಮೊಗ್ಗದ ಘಟಕನ ದೊಡ್ಡ ರೀತಿಯಲ್ಲಿ ಬೆಳೆಸ್ಕೊಡ್ತೀರಾ ನೀವೆಲ್ಲರೂ ಸೇರಿ ಅಂತ ನನ್ನ ಅಣ್ಣ ತಮ್ಮದಿರಲ್ಲಿ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ. ಪತ್ರಕರ್ತ ಬಂಧುಗಳೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ರಾಜ್ಯಾಧ್ಯಕ್ಷರೇ ಹಾಗೂ ರಾಜ್ಯ ಕಾರ್ಯದರ್ಶಿಯವರೇ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇನ್ನೊಮ್ಮೆ ನಿಮಗೆಲ್ಲ ನಮಸ್ಕಾರಗಳು. ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಶಿವಮೊಗ್ಗ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾ ಶಾಖೆ ಶಿವಮೊಗ್ಗ, ಪ್ರತಿಮಾ ಡಾಕಪ್ಪಗೌಡ. ನಾನು ಈ ಜಿಲ್ಲಾಧ್ಯಕ್ಷೆ ಆಗಿದ್ದೀನಿ ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ್ದು. ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಜಿಲ್ಲಾ ವತಿಯಿಂದ ಶ್ರಾವಣ ಸಂಜೆ ಕಾರ್ಯಕ್ರಮ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಶಿವಮೊಗ್ಗ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ದಿನಾಂಕ 1/9/2024 ದಿನದಂದು ಭಾನುವಾರ 2:30 ಮಧ್ಯಾಹ್ನ ವೇಳೆಗೆ ನಿಗದಿಯಾಗಿದೆ. ಶ್ರಾವಣ ಮಾಸದ ಕುರಿತಾದ ಗಾಯನ ಸ್ಪರ್ಧೆ ಹಾಗೂ ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಈ ಗಾಯನ ಸ್ಪರ್ಧೆಯಲ್ಲಿ ಪ್ರತಿ ತಂಡದಲ್ಲಿ ಕನಿಷ್ಠ 5 ಗರಿಷ್ಠ ಮಿತಿ ಇಲ್ಲದೆ ಭಾಗವಹಿಸಬಹುದಾಗಿದೆ. ಈ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾಗದ 3 ತಂಡಗಳಿಗೆ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು. ಪ್ರಥಮ ಬಹುಮಾನ 2,000, ದ್ವಿತೀಯ ಬಹುಮಾನ 1,500, ತೃತೀಯ ಬಹುಮಾನ 1,000. ಕೆಳಕಂಡ ಫೋನ್ ನಂಬರಿಗೆ ಆಸಕ್ತರು ದೂರವಾಣಿ ಕರೆಗೆ ಹೆಸರನ್ನು ನೋಂದಾಯಿಸಬಹುದು. ಈ ಕಾರ್ಯಕ್ರಮದಲ್ಲಿ ಹಲವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಸಮಾಜದ ಹಲವು ಸಂಸ್ಥೆಗಳಾದ ನೂತನವಾಗಿ ಆಯ್ಕೆಯಾದ ಮುಖಂಡರಿಗೆ ಗೌರವ ಸಮರ್ಪಣೆ ನಡೆಸಲಾಗುವುದು ಮತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ಶ್ರೀ ಶ್ರೀ ಸಾಯಿನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು, ಪ್ರಮುಖವಾಗಿ ಅಖಿಲ ಕರ್ನಾಟಕದ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಸುರೇಂದ್ರ ಹಾಗೂ ನಮ್ಮ ರಾಜ್ಯ ಓವರಾಲ್ ರಾಜ್ಯ ಘಟಕದ ಅಧ್ಯಕ್ಷರಾದ CP ಗಂಗಾಧರ್ ಸರ್ ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಶಾಂತಾ ಸುರೇಂದ್ರ ಮತ್ತು CG ಗಂಗಾಧರ್ ಅವರು ಉಪಸ್ಥಿತರಿರ್ತಾರೆ. ರಾಜ್ಯ CG ಗಂಗಾಧರ್ ಗೌಡ್ರು, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ರಾಜ್ಯದ್ದು ರಂಗೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಅಧ್ಯಕ್ಷತೆಯನ್ನು ಪ್ರತಿಮಾ ಡಾಕಪ್ಪಗೌಡ ವಹಿಸ್ತಾ ಇದ್ದಾರೆ. ಇನ್ನು ಸಮಾಜದ ಅನೇಕ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ.